2024ರ ವಿಒ ಪರೀಕ್ಷೆಯಲ್ಲಿ ಯಾವ ವಿಷಯದಿಂದ ಎಷ್ಟು ಪ್ರಶ್ನೆಗಳು ಬಂದವು, ಯಾವ ಟಾಪಿಕ್ಗೆ ಹೆಚ್ಚು ಮಹತ್ವ ನೀಡಲಾಗಿತ್ತು? ಮುಂದಿನ ವಿಒ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವ ಪ್ರತಿಯೊಬ್ಬ ಅಭ್ಯರ್ಥಿಯು ಈ ವಿಶ್ಲೇಷಣೆಯನ್ನು ತಪ್ಪದೇ ನೋಡಬೇಕು. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ 2024ರ ಕರ್ನಾಟಕ ವಿಒ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡೋಣ. ಒಟ್ಟು 100 ಪ್ರಶ್ನೆಗಳಲ್ಲಿ ಯಾವ ವಿಷಯದಿಂದ ಎಷ್ಟು ಪ್ರಶ್ನೆಗಳು ಬಂದಿವೆ ಮತ್ತು ಯಾವ ಉಪವಿಷಯಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ವರ್ಷದ ವಿಒ ಪರೀಕ್ಷೆಯಲ್ಲಿ ಅತ್ಯಧಿಕ ಪ್ರಶ್ನೆಗಳು ಇತಿಹಾಸ ವಿಷಯದಿಂದ ಬಂದಿವೆ. ಒಟ್ಟು 23 ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದರಲ್ಲೂ ಪ್ರಾಚೀನ ಭಾರತದ ಇತಿಹಾಸದಿಂದ 4 ಪ್ರಶ್ನೆಗಳು, ಮಧ್ಯಕಾಲೀನ ಇತಿಹಾಸದಿಂದ 1 ಪ್ರಶ್ನೆ, ಆಧುನಿಕ ಭಾರತದ ಇತಿಹಾಸದಿಂದ 8 ಪ್ರಶ್ನೆಗಳು, ಭಾರತೀಯ ಕಲೆ ಮತ್ತು ಸಂಸ್ಕೃತಿಯಿಂದ 4 ಪ್ರಶ್ನೆಗಳು, ಕರ್ನಾಟಕದ ಇತಿಹಾಸದಿಂದ 6 ಪ್ರಶ್ನೆಗಳು. ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಆಧುನಿಕ ಭಾರತದ ಇತಿಹಾಸ ಹಾಗೂ ಕರ್ನಾಟಕ ಇತಿಹಾಸಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಭೂಗೋಳಶಾಸ್ತ್ರದಿಂದ ಒಟ್ಟು 9 ಪ್ರಶ್ನೆಗಳನ್ನು ಕೇಳಲಾಗಿದೆ. ವಿಭಾಗವಾರು ನೋಡಿದರೆ ಭೌತಿಕ ಭೂಗೋಳದಿಂದ 1, ಮಾನವ ಭೂಗೋಳದಿಂದ 1, ಆರ್ಥಿಕ ಭೂಗೋಳದಿಂದ 1, ಭಾರತ ಭೂಗೋಳದಿಂದ 1, ವಿಶ್ವ ಭೂಗೋಳದಿಂದ 1, ಕರ್ನಾಟಕ ಭೂಗೋಳದಿಂದ ಮಾತ್ರ 4 ಪ್ರಶ್ನೆಗಳು ಬಂದಿರುವುದು. ಅರ್ಥಶಾಸ್ತ್ರದಿಂದ ಒಟ್ಟು 7 ಪ್ರಶ್ನೆಗಳನ್ನು ಕೇಳಲಾಗಿದೆ. ಫುಲ್ಫಾರ್ಮ್ ಆಧಾರಿತ ಪ್ರಶ್ನೆ 1, ಸರ್ಕಾರಿ ಯೋಜನೆಗಳಿಂದ 1, ಕೃಷಿಯಿಂದ 2, ಬ್ಯಾಂಕಿಂಗ್ ಮತ್ತು ಹಣಕಾಸಿನಿಂದ 2, ಇತರೆ ಆರ್ಥಿಕ ವಿಷಯದ ಮೇಲೆ 1 ಪ್ರಶ್ನೆಯನ್ನು ಕೇಳಲಾಗಿದೆ. ಪರಿಸರ ಅಧ್ಯಯನದಿಂದ 3 ಪ್ರಶ್ನೆಗಳು, ಕರ್ನಾಟಕ ಪರಿಸರದಿಂದ 2, ಭಾರತದ ಪರಿಸರದಿಂದ 1. ಪರಿಸರದಿಂದ ಪ್ರಶ್ನೆಗಳು ಕಡಿಮೆ ಇದ್ದರೂ ನಿರಂತರವಾಗಿ ಕೇಳಲಾಗುತ್ತಿರುವ ವಿಷಯವಾಗಿದೆ. ಭಾರತೀಯ ಸಂವಿಧಾನದಿಂದ 5 ಪ್ರಶ್ನೆಗಳು, ಸಂಸತ್ನಿಂದ 2, ಸಂವಿಧಾನಿಕ ಕಾನೂನಿಂದ 1, ಸಂವಿಧಾನಿಕ ಸಂಸ್ಥೆಯಿಂದ 1, ಸಂವಿಧಾನದ ವಿಧಿಗಳಿಂದ 1 ಪ್ರಶ್ನೆಯನ್ನು ಕೇಳಲಾಗಿದೆ. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಆಡಳಿತ, ಗ್ರಾಮ ಪಂಚಾಯತ್ 1, ಕರ್ನಾಟಕ ಪಂಚಾಯತ್ ರಾಜ್ಯದಿಂದ 2, ಪಂಚಾಯತ್ ಚುನಾವಣೆಯಿಂದ 1, ಪಂಚಾಯತ್ ರಾಜ್ ಸಂಬಂಧಿಸಿದ ಸಂವಿಧಾನದ ವಿಧಿಗಳಿಂದ 1 ಪ್ರಶ್ನೆಯನ್ನು ಕೇಳಲಾಗಿದೆ. ವಿಜ್ಞಾನದಿಂದ ಒಟ್ಟು 15 ಪ್ರಶ್ನೆಗಳನ್ನು ಕೇಳಲಾಗಿದೆ. ಭೌತಶಾಸ್ತ್ರದಿಂದ 5, ರಸಾಯನಶಾಸ್ತ್ರದಿಂದ 4, ಜೀವಶಾಸ್ತ್ರದಿಂದ 4, ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ 1, ಖಗೋಳ ವಿಜ್ಞಾನದಿಂದ 1 ಪ್ರಶ್ನೆಯನ್ನು ಕೇಳಲಾಗಿದೆ. ಮಾನಸಿಕ ಸಾಮರ್ಥ್ಯ ಈ ವಿಭಾಗದಲ್ಲಿ ಒಟ್ಟು 11 ಪ್ರಶ್ನೆಗಳು ಬಂದಿವೆ. ರೀಸನಿಂಗ್, ಅದರಲ್ಲೂ ವರ್ಬಲ್ ರೀಸನಿಂಗಿಂದ 1, ನಾನ್ ವರ್ಬಲ್ ರೀಸನಿಂಗಿಂದ 1, ಲಾಜಿಕಲ್ ರೀಸನಿಂಗಿಂದ 2, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅರ್ಥಮೆಟಿಕ್ಲಿಂದ 6, ಬೋರ್ಡ್ಮಾಸ್ ರೂಲ್ನಿಂದ 1, ಅಂದರೆ ಅರ್ಥಮೆಟಿಕ್ಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ಕರ್ನಾಟಕಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದಿಂದ ಒಟ್ಟು 3 ಪ್ರಶ್ನೆಗಳು ಕೇಳಲಾಗಿದೆ. ಸ್ಟ್ಯಾಟಿಕ್ ಜಿಕೆಯಲ್ಲಿ ಎಲ್ಲ ಪ್ರಶ್ನೆಗಳು ಇಂಟರ್ನ್ಯಾಷನಲ್ ರಿಲೇಷನ್ನಿಂದ ಬಂದಿವೆ. ಟೋಟಲ್ ಆಗಿ 5 ಪ್ರಶ್ನೆಗಳು ಬಂದಿವೆ. ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳಿಂದ ಒಟ್ಟು 15 ಪ್ರಶ್ನೆಗಳನ್ನು ಕೇಳಲಾಗಿದೆ. ಕರ್ನಾಟಕ ಪ್ರಚಲಿತ ಘಟನೆಗಳಿಂದ 2, ನೇಮಕಾತಿಗಳಿಂದ 2, ಸರ್ಕಾರಿ ಯೋಜನೆಗಳು ವಿಶೇಷವಾಗಿ ಶಿಕ್ಷಣ ಯೋಜನೆಯಿಂದ 1, ಪ್ರಸ್ತುತ ವರ್ಷದ ಪ್ರಮುಖ ಘಟನೆಗಳಿಂದ 10 ಪ್ರಶ್ನೆಗಳನ್ನು ಕೇಳಲಾಗಿದೆ. ಅಂದರೆ ಇತ್ತೀಚಿನ 1 ವರ್ಷದ ಕರೆಂಟ್ ಅಫೇರ್ಸ್ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು. ಈ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯಿಂದ ಒಂದು ವಿಷಯ ಸ್ಪಷ್ಟವಾಗಿದೆ. ಇತಿಹಾಸ, ಪ್ರಚಲಿತ ಘಟನೆಗಳು, ವಿಜ್ಞಾನ ಮತ್ತು ಮಾನಸಿಕ ಈ 4 ವಿಷಯಗಳು ಸೇರಿ ಸುಮಾರು ಅರ್ಧಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಹೊಂದಿವೆ. ಆದ್ದರಿಂದ ಮುಂದಿನ ವಿಒ ಪರೀಕ್ಷೆಗೆ ತಯಾರಿ ಮಾಡುವವರು ಈ ವಿಷಯಗಳಿಗೆ ಮೊದಲ ಆದ್ಯತೆ ನೀಡಿ, ಜೊತೆಗೆ ಭೂಗೋಳ, ಅರ್ಥಶಾಸ್ತ್ರ, ಪಂಚಾಯತ್ ರಾಜ್ ಮತ್ತು ಸಂವಿಧಾನಕ್ಕೂ ಸಮಾನ ಪ್ರಾಮುಖ್ಯತೆ ನೀಡಬೇಕು. ಈ ರೀತಿಯ ಉಪಯುಕ್ತವಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.